ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ವೀರಾಪುರ ರೈಲ್ವೆ ಅಂಡರ್ ಪಾಸ್ನಲ್ಲಿ ಅಪಾಯವೊಂದು ಹೊಂಚು ಹಾಕುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 234ರ ವೀರಾಪುರ ಸಮೀಪದ ಅಂಡರ್ ಪಾಸ್ ಬಳಿ ಕಬ್ಬಿಣದ ಸರಳುಗಳು ಅಂದರೆ ಆಂಗಲ್ಗಳು ಹಾನಿಗೊಳಗಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಆತಂಕ ಸೃಷ್ಟಿಸಿದೆ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಇವತ್ತು ಬುಧವಾರದಂದು ಶಾಸಕರಾದ ಬಿಎನ್ ರವಿಕುಮಾರ್ ಅವರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರತಿನಿತ್ಯ ನೂರಾರು ವಾಹನಗಳು ಮತ್ತು ಸಾರ್ವಜನಿಕರು ಸಂಚರಿಸುವ ಈ ಪ್ರಮುಖ ಮಾರ್ಗದಲ್ಲಿ ಸಾರ್ವಜನಿಕರ ಸುರಕ್ಷತೆಗೆ ಯಾವುದೇ ಧಕ್ಕೆಯಾಗಬಾರದು. ಹೀಗಾಗಿ ಯಾವುದೇ ವಿಳಂಬ ಮಾಡದೆ ತಕ್ಷಣವೇ ದುರಸ್ತಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎಂದು ಶಾಸಕ ಬಿಎನ್ ರವಿಕುಮಾರ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸ್ಥಳದಲ್ಲಿ ಹಾಜರಿದ್ದ ರೈಲ್ವೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳೊಂದಿಗೆ ಗಂಭೀರ ಚರ್ಚೆ ನಡೆಸಿದ ಶಾಸಕರು ಹಾನಿಗೊಳಗಾಗಿರುವ ಭಾಗವನ್ನು ತಾಂತ್ರಿಕವಾಗಿ ತಕ್ಷಣವೇ ಪರಿಶೀಲಿಸಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ವೀರಾಪುರ ರೈಲ್ವೆ ಅಂಡರ್ ಪಾಸ್ ಈ ಭಾಗದ ಜನರಿಗೆ ಪ್ರಮುಖ ಸಂಪರ್ಕ ಮಾರ್ಗವಾಗಿದೆ. ಇಲ್ಲಿ ಕಬ್ಬಿಣದ ಸರಳು ಹಾನಿಗೊಳಗಾಗಿರುವುದು ಆತಂಕಕಾರಿ ವಿಷಯ. ಸಾರ್ವಜನಿಕರ ಜೀವದ ಸುರಕ್ಷತೆಯ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಸಹಿಸುವುದಿಲ್ಲ. ಕೇವಲ ತಾತ್ಕಾಲಿಕ ದುರಸ್ತಿ ಮಾಡುವುದಲ್ಲ, ಭವಿಷ್ಯದಲ್ಲಿ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಅದರಲ್ಲೂ ಮಳೆಗಾಲದಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇರುವುದರಿಂದ ಆದ್ಯತೆಯ ಮೇರೆಗೆ ಈ ಕಾಮಗಾರಿ ಮುಗಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇನ್ನು ಶಾಸಕರ ಸೂಚನೆಗೆ ಸ್ಪಂದಿಸಿದ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳು ಸ್ಥಳದ ಸ್ಥಿತಿಗತಿಯನ್ನು ಮನವರಿಕೆ ಮಾಡಿಕೊಟ್ಟು ಆದಷ್ಟು ಬೇಗ ಗುಣಮಟ್ಟದ ದುರಸ್ತಿ ಕಾಮಗಾರಿಯನ್ನು ಆರಂಭಿಸಿ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಈ ಪರಿಶೀಲನೆ ವೇಳೆ ಅಧಿಕಾರಿಗಳ ಜೊತೆಗೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟದಿಂದ ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಮ್ಮ ಅಂಡರ್ ಪಾಸ್ ಕೆಳಗಡೆ ನಮ್ಮ ವೀರಾಪುರ ಗ್ರಾಮದ ಹತ್ರ ಭಾಳಷ್ಟು ತೊಂದರೆ ಆಗಿದ್ದು ಇಲ್ಲಿ ಸುಮಾರು ಅಪಘಾತಗಳು ಆಗ್ತಂಥದ್ದನ್ನ ಇವತ್ತು ನಾವು ಗಮನಕ್ಕೆ ಬಂದ ಮೇಲೆ ಕೂಡಲೇ ನಾವು ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನ ಕರೆಸಿ ಮತ್ತು ನಮ್ಮ ಪೊಲೀಸು ಇಲಾಖೆಯವರು ಏನಿಲ್ಲಿರ್ತಕ್ಕಂಥ ಸಮಸ್ಯೆ ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆಯನ್ನು ಇವತ್ತು ಎಲ್ಲ ಇಂಜಿನಿಯರ್ಗಳು ಬಂದು ಆ ಸಮಸ್ಯೆಯನ್ನು ನೋಡಿ ಇದು ಕಾಮಗಾರಿ ಕೂಡಲೇ ಪ್ರಾರಂಭ ಮಾಡಬೇಕಂತೇಳಿ ಈಗಾಗಲೇ ಅವರೆಲ್ಲರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ. ಇವತ್ತು ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಥಳ ವೀಕ್ಷಣೆ ಮಾಡಿ ಮಾಹಿತಿಯನ್ನು ತಗೊಂಡಿದ್ದಾರೆ. ಆದಷ್ಟು ಬೇಗ ಕೂಡಲೇ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀರಿ. ಏನಿವತ್ತು ಈ ಒಂದು ಸಮಸ್ಯೆ ಇಡೀ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ ನಮ್ಮ ದಿಬ್ಬೂರಹಳ್ಳಿ ಅಂಡರ್ ಪಾಸ್ ಕೆಳಗಡೆ ಇದೇ ಥರ ಐತೆ ಮತ್ತು ಇದ್ಲೂರು ಅಂಡರ್ ಪಾಸ್ ಕೆಳಗಡೆ ಇದೇ ಥರ ಇರೋದ್ರಿಂದ ಅವ್ರಿಗೆಲ್ಲ ಗಮನ ತಂದಿದ್ದೀವಿ. ಆದಷ್ಟು ಬೇಗ ಇವಾಗ ಜನಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆಯನ್ನು ಇವತ್ತು ಕಾಮಗಾರಿ ಕೂಡಲೇ ಕೈಗೆತ್ಕೊಂಡು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ಈ ಭಾಗದ ಎಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಆದಷ್ಟು ಬೇಗ ಈ ಕೆಲಸ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಶಾಶ್ವತವಾಗಿ ಆಗುವಂಥ ಪರಿಹಾರನ ಅಥವಾ ತಾತ್ಕಾಲಿಕವಾಗಿ? ಈಗ ನಾವು ಅಧಿಕಾರಿಗಳಿಗೆ ಈ ಒಂದು ಕೆಲಸ ಇವತ್ತು ಅವ್ರ ಗಮನಕ್ಕೆ ತಂದು ಈ ಒಂದು ಕಾಮಗಾರಿಯಲ್ಲಿ ಯಾವುದೇ ಕಳಪೆ ಮಟ್ಟದ ಕಾಮಗಾರಿ ಆಗಬಾರ್ದು, ಗುಣಮಟ್ಟದ ಕಾಮಗಾರಿ ಆಗಬೇಕು. ಈ ಒಂದು ಕಾಮಗಾರಿ ಮಾಡಿದ ಮೇಲೆ ಸುಮಾರು ಒಂದು 20-25 ವರ್ಷ ಇಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅಷ್ಟೇ
ಗ್ರೇಟಿಂಗ್ ಹಂಗೆ ಇರ್ತದೆ ಸರ್. ಇದು ರೋಡ್ ಮೇಲೆ ಬಂದಿರೋ ನೀರು ಇದರಲ್ಲಿ ಹೋಗುತ್ತದೆ. ಈ ಕಡೆ ಬಂದಿರೋ ನೀರು ಇಲ್ಲಿ ಬರಲ್ಲ. ಈ ಕಡೆ ಬಂದಿದ್ದು ಇದಕ್ಕೆ ಸೇರ್ತದೆ. ಈ ರೋಡ್ ಮೇಲೆ ಬಂದಿರೋ ನೀರು ಇದರಲ್ಲಿ ಹೋಗುತ್ತೆ. ಮತ್ತು ಇಲ್ಲಿ ಬಂದಿದ್ದು ಇಲ್ಲಿ ಚೇಂಬರ್ ಮೇಲೆ, ಇದು ಓಪನ್ ಚೇಂಬರ್ ಇರುತ್ತೆ. ಇದನ್ನೇ ಇದು ಇಲ್ಲಿ ಏನಾದರೂ ಚುಟ್ಟು ಏನೋ ಬಂದರೂ ಇದನ್ನು ನಾವು ಕ್ಲೀನ್ ಮಾಡೋದು. ಇಲ್ಲಿ ನೀರು ಹೋಗ್ತಾ ಇಲ್ಲ ಅಂದರೆ ಇದು ಓಪನ್ ಮಾಡಿ ನೋಡ್ಬೋದು. ಇನ್ನು 3 ಪೈಪ್ ಬರ್ತಾವೆ ಅಷ್ಟೇ, 7.5 ಮೀಟರ್ 3 ಪೈಪ್ಸ್ ಆಫ್ 600. ಇದನ್ನು ರಿಸ್ಟೋರ್ ಮಾಡೋದು ನಮ್ಮ ಹತ್ರ ಏನೂ ಪ್ರೊವಿಷನ್ ಇಲ್ಲ. ನಮಗೆ ರೋಡ್ ಪಾಟೋಲ್ಸು ಏನೋ ಇದ್ರದ್ದು ಅದ್ರ ಪ್ರೊವಿಷನ್ ಇದೆ ಮೇಂಟೆನೆನ್ಸಲ್ಲಿ. ಈಗ ಅದನ್ನು ನಮ್ಮದು ಜನವರಿಗೆ ಎಂಡ್ ಆಗೋಗಿದೆ. ನಮ್ಮದು ಈಗ ಹೊಸದಾಗಿ ರೋಡ್ ಮೇಂಟೆನೆನ್ಸ್ ಇರೋದು. ನಾವು ಎಲ್ಲೇ ಪಾಟೋಲ್ ಬಿದ್ದರೂ ಇಮಿಡಿಯೇಟ್ ಅಟೆಂಡ್ ಮಾಡಿದ್ದೀವಿ ಸರ್. ಎಲ್ಲೇ ರೋಡಲ್ಲಿ ಏನು ಬರೋದಾಗಲಿ ಇಲ್ಲಿ ಪಾರ್ಟ್ ಹೋಲ್ ಸಂಬಂಧಪಟ್ಟಂಗೆ ನಿಮ್ಮನ್ನು ಕರೆದಿಲ್ಲ. ಈಗ ಇದು ಸುಮಾರು ದಿವಸದಿಂದ ಪ್ರಾಬ್ಲಮ್ ಐತೆ. ಎಲ್ಲಕ್ಕಿಂತ ಮೇನು 45-50 ಟನ್ನು ಲಾರಿಗಳು ಹೋಗ್ತದೆ. ಅದೆಲ್ಲ ವೆಯ್ಟ್ ತಡಿಬೇಕಾದ್ರೆ ನೀವು ಇದನ್ನ ವ್ಯವಸ್ಥಿತವಾಗಿ ಏನು ಪರ್ಮನೆಂಟ್ ಚೆಕ್ ಮಾಡೇ ಮಾಡಬೇಕು. ಈಗ ಪೈಪ್ ಹಾಕಿ ಕಾಂಕ್ರೀಟ್ ಹಾಕಿ ಕೊಡ್ತೀನಿ ಅಂತ ನಿನ್ನೆ ಇವ್ರದ್ದು ADN ಬಗಾಡೆ ಅಲ್ಲಿ ಎಲ್ಲಿ ಪೈಪ್ ಹಾಕಿ ಇದ್ರೊಳಗೆ ಪೈಪ್ ಹಾಕಿಬಿಟ್ಟು ದೊಡ್ಡ ಸಿಮೆಂಟ್ ಪೈಪ್ ಹಾಕಿ ಇದಕ್ಕೆ ಕಂಪ್ಲೀಟ್ ವೆಟ್ ಮಿಕ್ಸ್ ತುಂಬಿಬಿಟ್ಟು ಕಾಂಕ್ರೀಟ್ ಹಾಕಿ ಪರ್ಮನೆಂಟ್ ಅದನ್ನು ಅಲ್ಲಿ ಮ್ಯಾನ್ಯುವಲ್ ಚೇಂಬರ್, ಅಲ್ಲೊಂದು ಚೇಂಬರು, ಆ ಪೈಪಿಗೆ ಕನೆಕ್ಷನ್ ಇರುತ್ತೆ ಸರ್. ನೀರು ಹೋಗುತ್ತೆ. ಅಲ್ಲ ನೀರು ಹೋಗೋದು ನೀರಲ್ಲಿ ಪೈಪಿಗೆ ಇಲ್ಲಿ ಕನೆಕ್ಷನ್ ಕೊಡ್ತಾರೆ. ಅಲ್ಲ ಸರ್, ಈಗ ಒಂದು ನೀವು ಕ್ಲಿಯರೆನ್ಸ್ ತಗೊಳ್ರಿ. ಎಸ್ ಸರ್. ಕಂಪ್ಲೀಟ್ ರೋಡ್ ನೀರೆಲ್ಲ ಇಲ್ಲೇ ಬರ್ತದೆ. ಇಲ್ಲೇ ಬಂದು ಇಲ್ಲಿ ಈ ಪೈಪಲ್ಲಿ ಹೋಗ್ಬೇಕು ಸರ್. ಇಲ್ಲಿ ದಿನ್ಯಾಗ ನೀರೆಲ್ಲ ಬರ್ತಾವೆ. ಈಗ ಈ ನೀರೆಲ್ಲ ಇಲ್ಲಿ ಬರ್ಬೇಕು. ಎರಡು ಸ್ಲೋಪ್. ನೀವು ಪೈಪ್ ಹಾಕಿದ್ಮೇಲೆ ಅಷ್ಟು ನೀರು ಚೇಂಬರ್ಗೆ ಹೆಂಗೆ ಹೋಗ್ತೈತೆ? ಇಲ್ಲೇ ಪೈಪ್ ಇದೆ ಸರ್. ಆ ಸೇಮ್ ಡಯಾ ಪೈಪ್ ಇದೇನು ಪೈಪ್ ಇದೆ ಅದೇ ಸೇಮ್ ಡಿಸ್ಚಾರ್ಜ್ ಪೈಪೇ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡೋದು. ಇಲ್ಲ ಸರ್, ಗೊತ್ತಾಯ್ತು. ಇಲ್ಲಿ ನೀರು ಒಳಗಡೆ ಹೆಂಗೆ ಹೋಗ್ತದೆ? ಇಲ್ಲಿಂದ ಬರ್ತದೆ ಸರ್. ಇಲ್ಲಿ ಇದಿಷ್ಟು ಬಿಡ್ತಾರೆ, ಇದು ಇಲ್ಲೇ ಬಿಟ್ಟಿರ್ತದೆ. ಇಲ್ಲಿಂದ ಇದು ಕ್ಲೋಸ್ ಮಾಡಲ್ಲ ಸರ್. ಇದು ಪೈಪ್ ಹಾಕಲ್ಲ. ಇಲ್ಲಿ ಈ ಕಡೆ ಬಂದಿರೋ ನೀರು ಈ ಪೈಪಲ್ಲಿ ಹೋಗ್ತದೆ ಸರ್. ಈ ಕಡೆಯಿಂದ ಬರೋ ನೀರು ಈ ಪೈಪಿಗೆ ಬಿಡೋದು. ಅಲ್ಲಿ ಮಧ್ಯದಲ್ಲಿ ಅಲ್ಲೊಂದು ಚೇಂಬರ್ ಮಾಡೋದು. ಇದ್ರ ಮೇಲೆ ಕಾಂಕ್ರೀಟ್. ಅವಾಗ ಇದು ಡಿಸ್ಟರ್ಬ್ ಇದೇನಾಗಿದೆ ಸರ್, ಕೆಳಗೆ ಮಾಡಿರೋ ವಾಲ್ ಡಿಸ್ಟರ್ಬ್ ಆಗಿದೆ. ಅದು ಆ್ಯಕ್ಚುಯಲ್ ಸಮಸ್ಯೆ ಏನು ಬರ್ತಾ ಇದೆ, ಈ ವಾಲ್ ಏನಿದೆ ಮತ್ತೆ ದಿವಸಕ್ಕೆ ಹೋಗ್ತಾ ಇದೆ. ಇಲ್ಲೊಂದು ಚೇಂಬರ್ ಮಾಡಿಕೊಂಡು ಆ ನೀರು ಬರ್ತಾ ಇದೆ ಸರ್. ಇಲ್ಲೊಂದು ಚೇಂಬರ್ ಮಾಡ್ತಾರೆ, ಆ ಕಡೆಯಿಂದ ಕಂಟಿನ್ಯೂ ನೀರು ಹೋಗ್ಬಿಡ್ತದೆ. ಹಾಕ್ಬಿಟ್ಟು ಕ್ಲೋಸ್ ಮಾಡೋದು. ಇಲ್ಲ ಸರಿ, ನೀವು ಹೇಳೋದು ಇಲ್ಲಿ ಚೇಂಬರ್ ಮಾಡೋದು. ಅದು ಕ್ಲೀನಿಂಗ್ ಏನಾದರೂ ಬಂದು ಇಲ್ಲಿ ಹೌದು, ಇಲ್ಲೇ ಈ ಚೇಂಬರ್ ಮಾಡಿ ಈ ನೀರೆಲ್ಲ ಈ ಚೇಂಬರ್ಗೆ ಬರೋಂಥದ್ದು. ಅಲ್ಲಿ ಆ ಚೇಂಬರ್ಗಿಂತಲೇ ಪಾಸ್ ಆಗಿ ಆ ಪೈಪಿಗೆ ಹೋಗ್ತದೆ ಸರ್. ಅಲ್ಲಿರೋದು ಔಟ್ಲೆಟ್ ಅದು. ನಿಮ್ಮ ಭಾಗ್ಯನೋ ನಮ್ಮ ಇದು ಏನೋ ಗೊತ್ತಿಲ್ಲ. ಶಾಸಕರು ಒಳ್ಳೆಯವರು ಸಿಕ್ಕಿದ್ದಾರೆ. ರೈಲ್ವೆ ಅವ್ರು ಮಾಡಿಸ್ಲಿಲ್ಲ ಮತ್ತು ಹೈವೇ ಅವ್ರು ಮಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಹೈವೇ ಈ ರೋಡ್ನ ಸಾಹೇಬ್ರೆ ಮಾಡಿಸ್ಬಿಟ್ರು. ನಗರದಲ್ಲಿ ಭಾಳ ಟಫ್ ರೋಡ್ ಅದು. ಮೇಲಕ್ಕೆ ಕಟ್ಟಾಗ್ಬಿಡ್ತಿತ್ತು. ಮೇಲಕ್ಕೆ ಹೋಗೋದೇ ಬೇಡ ಜನ ಅಂತ ಇತ್ತು. ಈಗ ಇದಕ್ಕೆ ನೀವು ಬಂದಿದ್ದೀರಿ ಸರ್, ನಿಂತ್ಕೊಂಡು ಇಲ್ಲ ಒಂದು ನಿಮಿಷ, ಅವರು ಏನು ಪ್ಲ್ಯಾನ್ ಮಾಡ್ತಾರೆ ನೋಡೋಣ. ಈಗ ಅವ್ರು ಡಿಸ್ಟರ್ಬ್ ಮಾಡಿಬಿಡಿ. ಬಿಟ್ಬಿಡಿ, ನಿಮ್ಮ ಕೈಯಲ್ಲಿ ಆಗಲ್ಲ, ರೈಲ್ವೆಯಲ್ಲಿ ಆಗಲ್ಲ, ಬರ್ಕೊಟ್ಬಿಡಿ. ನಾವು ಮೇಂಟೆನೆನ್ಸ್ ಮಾಡ್ಬೇಕು ಸರ್. ಸಡನ್ ಆಗಿ ನೀರು ತುಂಬಿರ್ತದೆ ನೈಟಲ್ಲಿ, ಏನೋ ನೀರು ತುಂಬಿದಾಗ ಅದನ್ನು ಡಿ ವಾಟರ್ ಮಾಡೋದಾಗಲಿ, ಎಲ್ಲಿ ಚೋಕ್ ಆಗಿದೆ ಅದನ್ನು ಕ್ಲೀನ್ ಮಾಡೋದಾಗಲಿ ಮೇಂಟೆನೆನ್ಸ್ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲ, ಈಗ ನಾವು ಈ ವರ್ಕ್ ಮಾಡಿದರೆ ಟೆಂಪ್ರವರಿ ಸೊಲ್ಯೂಷನ್ ಕೊಡೋಕೆ ಹೋಗ್ಬೇಡಿ, ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೇಕು. ಪರ್ಮನೆಂಟ್ ಸರ್, ಪರ್ಮನೆಂಟ್ 25-30 ವರ್ಷ ಹೋದ್ರೂ ಇದು ಕದಲಬಾರ್ದು. ಇದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ನೋಡಿರಿ. ಇಲ್ಲ, ನಿನ್ನ ಅವರು ಬಗಡೆ ಅವರು ಹೇಳ್ದಂಗೆ ಬೇರೆ ಕಡೆಯೆಲ್ಲ ಅದೇ ಥರ ಇದು ಮಾಡಿದ್ದಾರೆ ಸರ್. ರೈಲು ತುಂಬ ಜರ್ಕಿಂಗ್ ಅದೆಲ್ಲ ಬಂದು ಸಮಸ್ಯೆ ಆಗಿರುತ್ತೆ. ಒಳಗಡೆ ಪೈಪ್ ಹಾಕೋಣ ಸರ್, MP4 ಪೈಪು ಪ್ಲಸ್ ವೆಟ್ ಮಿಕ್ಸ್ ತುಂಬಿ ಕಾಂಕ್ರೀಟ್ ಹಾಕೊಂಡ್ಬಿಡೋಣ. ಅದು ಅಲ್ಲಿ ಓಪನಿಂಗ್ ಬಿಟ್ಟಿರೋಣ, ಅಲ್ಲಿ ಆಮೇಲೆ ಚೇಂಬರ್ ಅದು ಏನಾದರೂ ಗಾರ್ಬೇಜ್ ಅದು ಬಂದಾಗ ಕ್ಲೀನ್ ಮಾಡೋಣ. ಇಲ್ಲ ಸರ್, ಈಗ ನೀವು ಹೇಳ್ತಾ ಇರೋದು ನಾನು ಅರ್ಥ ಮಾಡ್ಕೊಂಡೆ. ಈಗ ಇಲ್ಲಿ ಚೇಂಬರ್ ಸರ್, ಈಗ ಒಂದು ವಿಚಾರ ಏನಂದರೆ ಸರ್, ಈಗ ಈ ರೈಲ್ವೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಹತ್ರ ಹೇಗೋದು ಭಾರಿ ಕಷ್ಟ. ಆಗ ಅವರು ನೀವು ತೋರಿಸ್ತೀರಿ ಹಿಂದೆ ನಮ್ದಾಗೈತೆ ಹೋಗೈತೆ ಲೇಟ್ ಆದಾಗ ರಿಸ್ಟೋರ್ ಮಾಡಿಕೊಡ್ಬೇಕು. ಮೇಂಟೆನೆನ್ಸ್ ಇಲ್ಲಿ ವಾಟರ್ ಕಲೆಕ್ಟ್ ಆಗಿ ವಾಟರ್ ಸ್ಟಾಗ್ನೆಂಟ್ ಆದಾಗ ಡೀಪಂಪಿಂಗ್ ಆಗಲಿ ಅಥವಾ ಏನೋ ಗಾರ್ಬೇಜು ಅದು ಮೇಂಟೆನೆನ್ಸ್ ಆಗಲಿ ಅದನ್ನು ನಾವು ಟೇಕಪ್ ಮಾಡ್ತೀವಿ ಸರ್. ಅಂಡರ್ ಮೇಂಟೆನೆನ್ಸ್, ರೋಡ್ ಮೇಂಟೆನೆನ್ಸ್. ರಿಸ್ಟೋರೇಷನ್ ಇದೆ ಸರ್, ಇದು ಡಿಟೋರಿಯೇಟ್ ಆಗಿದೆ. ಈಗ 15-20 ವರ್ಷ ಆಗಿಬಿಟ್ಟು ಮಾಡಿ ಇಟ್ ಹ್ಯಾಸ್ ಟು ಬಿ ರಿನೋವೇಟ್. ತೆಗಿಬೇಕು. ಹೌದು. ಈಗ ಸರ್ ಶ್ರೀನಿವಾಸಪುರದಲ್ಲಾಗಲಿ ನಮ್ದು ಸಿಲ್ಗಟ್ಟನಲ್ಲಾಗಲಿ RUBನಲ್ಲಿ ಅವ್ರದ್ದೇನು ಸೆಕ್ಷನ್ ಇದೆ, ಅಲ್ಲಿ ಏನೇ ಕೆಲಸ ಮಾಡಬೇಕಾದ್ರೆ ಅವ್ರ ಪರ್ಮಿಷನ್ ಬೇಕು. ಈವನ್ ಚಿಂತಾಮಣಿನಲ್ಲಿ ನಾವು ಅದನ್ನು 500 ಮೀಟರ್ ಡಿಸ್ಟೇ ಮಾಡ್ತೀವಿ ನಾವು. ಇದು ಅವ್ರ ಜುಡಿಡಿಕ್ಷನ್. ನೋ ಡೌಟ್ ರೋಡ್ ಈಸ್ ಅವರ್ಸ್, ಬಟ್ ರಿಸ್ಟೋರೇಷನ್ ಆಫ್ ವರ್ಕ್ ಅಷ್ಟು ಪ್ಲ್ಯಾನ್ ಮಾಡ್ರಿ.
ಈಗ ನೀವು ಒಂದು ಕೆಲಸ ಮಾಡಿರಿ, ಇದನ್ನ ತೆಗಿಸ್ಬಿಡ್ರಿ, ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಬೇಕು ನೋಡೋಣ. ಹಿಂಗೆ ಇದ್ದರೆ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ. ಇದನ್ನ ತೆಗಿಸ್ಬಿಡ್ರಿ ಹೇಳ್ತೀವಿ. ಯಾಕಂದ್ರೆ ತಿರುಗಿ ಬೇರೆಯವರು ಇದನ್ನ ತೆಗಿಯಕ್ಕೆ ಬಂದ್ರೆ ಅವ್ರ ಮೇಲೆ ನೀವು ಕೇಸ್ ಮಾಡ್ತೀವಿ. ಅದನ್ನೇ ಸರ್ ಅವರು ಈ ಏನು ಅವ್ರದ್ದು ಜುಡಿಡಿಕ್ಷನ್ ಇದೆಯಲ್ಲ ಸರ್, 400, 300, 500. ಈಗ ಚಿಂತಾಮಣಿನಲ್ಲಿ ನಾವು ಮೊನ್ನೆ ರೋಡ್ ಮಾಡ್ತೀವಿ, ಸಿ ಆರ್ ಚೇಳು ರೋಡ್. ಅವ್ರು ಅದ್ರೊಳಗಡೆ ಏನು ಮಾಡಕ್ಕೆ ಬಿಡಲ್ಲ, ನಮಗೆ ರಿಜಿಸ್ಟರ್ ಬಿಡಲ್ಲ. ಈಗ ಸರ್ ನ್ಯಾಷನಲ್ ಹೈವೇ ಮೇಂಟೈನ್ ಕಟ್ ಮಾಡಿ ತೆಗಿಸ್ಬಿಡ್ರಿ, ನೀವು ಮಾಡಬೇಕು. ನಿಮ್ಮ ಕಡೆಯಿಂದ ಗಾರ್ಬೇಜ್ ತುಂಬಿದ್ರೆ ಕ್ಲೀನ್ ಮಾಡಿಸೋಣ. ಅವ್ರು ಬರೋಕ್ಕಾಗಲ್ಲ ಅಷ್ಟಕ್ಕೆ. ಒಂದು ಅರ್ಧ ತಾಸು ಮೋಟರ್ ಇಟ್ಟು ಆಯಿಲ್ ಇಂಜಿನ್ ಇಟ್ಟು ನೀರು ತೆಗೆಸ್ಬಿಡ್ಬೋದು. ಇದು ಡಿಟೋರಿಯೇಟ್ ಆಗಿದೆ, ರೀಸ್ಟೋರ್ ಅವರೇ ಮಾಡಬೇಕು. ನಿನ್ನೆ ಸರ್ ಎಡಿಎನ್ ಬಗಾಡೆ ಅವ್ರಿಗೆ ಮಾತಾಡಿದ್ದೀನಿ, ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಪರ್ಮನೆಂಟ್ ವರ್ಕನ್ನು ನಾವು ರೀಸ್ಟೋರ್ ಮಾಡಿಕೊಡೋಣ. ಆಮೇಲೆ ಮೇಂಟೆನೆನ್ಸ್ ಆಫ್ ದಿಸ್ ಏನೋ ಚೋಕ ಹೋಗ್ಬೇಡ ನೀವು. ಅಲ್ಲ ಅಷ್ಟು ಮಾಡೇಬೇಕು ಬಿಡು. ಅದು ಇಲ್ಲಿ ಶೇಕ್ ಆದಾಗೆಲ್ಲಾನು ಇದೆಲ್ಲ ಬಿಟ್ಟೋಗ್ತಾ ಇರ್ತದ. ಶೇಕ್ ಆಗ ಗ್ರಿಟ್ಟಿಂಗ್ ಕೆಲಸನೇ ಬೇಡ, ತೆಗೆದ್ಬಿಡೋಣ ಅಂತ ಮಾಡಿರೋದು. ಒಂದು ಆಯಿತು ಸರ್. ಈಗ ಸರ್ ಏನು ಲೆಟರ್ ಕರೆಸ್ಪಾಂಡೆನ್ಸ್ ಏನು ವಿಷಯ ಇದೆ, ಮ್ಯಾಗ್ನೆಟಿಗಾಗಲಿ ಯಾವುದೇ, ಅದನ್ನು ಮಾಡ್ಕೊಳ್ಳೋಣ. ಇದನ್ನು ರೀಸ್ಟೋರಿಂಗ್ ಸ್ಟಾರ್ಟ್ ಮಾಡೋಣ ಸರ್. ಸುಮ್ಮನೆ ನಾವೇ ರಿಸ್ಟೋರೇಷನ್ ನೀವೀಗ ಒಂದು ಸಲ ಮಾಡ್ಕೊಂಡಾಗ ಮತ್ತೆ ಮೇಂಟೈನ್ ವಾಟರ್ ಡ್ರೈನ್ ಆಗ್ತು, ಅದ್ರದ್ದು ಮೇಂಟೈನ್ ರೋಡ್ ಏಜೆನ್ಸಿ ನೋಡೋಣ. ಡಿಸೈನ್ಸ್ ಏನಾದರೂ ಇದ್ದರೆ ನಾನು ಬರ್ತೀನಿ. ಈಗ ಅವೆಲ್ಲ ಕ್ಲಿಯರ್ ಮಾಡೋಣ, ಏನು ಮಾತಾಡೋದು ಬಿಡ್ರಿ, ಕೆಲಸ ಆಗ್ಬೋದು. ಸೆಲೆಕ್ಷನ್ ಕೊಟ್ಕೊಂಡು ಬಂದಿದ್ದೀರಿ, ಇನ್ನು ಆಗ್ಬಾರ್ದಕ್ಕೆ ಮತ್ತೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅದೆಲ್ಲ ನಾನು ಕೇಳಿಸ್ಕೊಂಡೆ. ನೀವು ಏನು ಮಾಡ್ಬೇಕಂದ್ರೆ ಇದು ಐತಲ್ಲ, ಇದು ಸದ್ಯಕ್ಕೆ ಓಡಾಡ್ತಾ ಇರಲಿ, ಇದು ಇಮಿಡಿಯೇಟ್ ತೆಗೀರಿ. ಇದು ಒಂದು ಡಿಸೈನ್ ಮಾಡಿ, ಎಲ್ಲಿ ಚೇಂಬರ್ ಬರ್ತೈತೆ, ಎಷ್ಟು ಪೈಪ್ಲೈನ್ ಬರ್ತೈತೆ, ಎಷ್ಟು ಕಾಂಕ್ರೀಟ್ ಹಾಕ್ತೀರಾ, ನೀರು ಎಲ್ಲಿಂದ ಹೆಂಗೆ ಹೋಗ್ತೈತೆ ಅನ್ನೋದು ಒಂದು ಡಿಸೈನ್ ಮಾಡಿ. ಅಷ್ಟು ಮಾಡಿ. ಈಗ ಇವರೇ ನೀವು ಹೇಳಿದ್ರೆ ಸರ್, ಅದು ಕೆಳಗಡೆ ಪೈಪ್ ಹಾಕೋಂಥದ್ದು ಹೆವಿ ಗೇಜ್ ಪೈಪ್ ಹಾಕ್ಬೇಕು. NP4 ಹಾಕೊಂಡು NP4 ಕೇಳೋದು ಸರ್. ಅಲ್ಲಿ ಏನ್ಸನ್ ಹತ್ರ NP4 ಇಲ್ಲ, ಅವ್ರೇನೋ NP3 ಇದೆ ಅಂತ. ಕುಷನಿಂಗ್ ಬೇಕಾಗ್ತದೆ, 1 ಮೀಟರ್ ಕುಷನಿಂಗ್ ಬೇಕಾಗತ್ತೆ ಅಂತಾರೆ ಅವ್ರು. 1 ಮೀಟರ್ ಕುಷನಿಂಗ್ ಸಿಗಲ್ಲ. ನೀವು ಕುಷನ್ ಪರ್ ಕಾಂಕ್ರೀಟ್ RCC ಹಾಕ್ಬಿಡೋದು. ಇಲ್ಲ ಎಷ್ಟಾದ್ರೂ ಅವ್ರಿಗೆ ಕುಷನಿಂಗ್ ಬೇಕೇ ಬೇಕಂದ್ರೆ ಎನ್ಕೇಸಿಂಗ್ ಮಾಡ್ದಂಗೆ ನಾವು ಮಾಡಬೇಕು. ಮತ್ತೆ ಹೊಡೆದೋಗುತ್ತೆ ಸರ್, ಆ ಇಂಪ್ಯಾಕ್ಟ್ ರೋಡ್ಗೆ ಮತ್ತೆ ಪೈಪ್ ಹೊಡೆದೋಗುತ್ತೆ. ಇಲ್ಲ ಅದ್ರ ಮೇಲೆ ಎನ್ಕೇಸಿಂಗ್ 200 ಬಂದರೆ ಸಾಕು. ಸರ್ ಒಂದು 5 ನಿಮಿಷ ಮಾತಾಡ್ತೀನಿ.